ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಹೆಣ್ಣಿನ ಇಚ್ಛೆಗೆ ವಿರುದ್ಧ ಆಕೆ ಅರಶಿನ ಕುಂಕುಮನ ಕಿತ್ಕೊಂಡ್ರೆ ಆಕೆ ಉಸಿರು ಬೆಂಕಿ ಆಗುತ್ತೆ. ಆ ಬೆಂಕಿಗೆ ಹೊತ್ಕೊಂಡು ಉರಿಯೋದಷ್ಟೇ ಗೊತ್ತು, ಆರೋದು ಗೊತ್ತಿಲ್ಲ. ಶಾಬಾಷ್ ಮಗನೇ. ಆ ಕಾಲದಲ್ಲಿ ಗಂಡ ಸತ್ ಮೇಲೆ ಸತಿ ಸಹಗಮನ ಪದ್ಧತಿಯಿಂದ ಬೆಂಕಿಗೆ ಹಾರಿಸೋರು, ಕೇಶ ಮುಂಡನ ಮಾಡಿಸೋರು. ಆಕೆ ಯಾರ ಕಣ್ಣಿಗೂ ಸುಂದರವಾಗಿ ಕಾಣಬಾರ್ದು, ನೋಡಿದವ್ರ ಕಣ್ಣಿಗೆ ಬೇರೆ ಕಾಮನೆಗಳು ಹುಟ್ಟಬಾರ್ದು ಅಂತ ನೂರಾರು ಕಾರಣಗಳನ್ನು ಕೊಟ್ಟರು. ಇದೆಲ್ಲ ಹೆಣ್ಣಿನ ಕುಲಕ್ಕೆ ಮೋಸ ಮಾಡಿದಾಗಲ್ವಾ? ಆ ಕಾಲದವರು ಅದನ್ನೆಲ್ಲ ಏನಕ್ಕೆ ಮಾಡಿದ್ರು, ಅದು ಸರಿನೋ ತಪ್ಪೋ ಅನ್ನೋದು ನಮ್ಮ ಚರ್ಚೆ ಅಲ್ಲ. ಈಗ ನಾವೇನು ಮಾಡ್ತಿದ್ದೀವಿ, ನಾವು ಮಾಡ್ತಿರೋದು ಮನುಷ್ಯತ್ವಕ್ಕೆ ಸರಿ ಹೊಂದುತ್ತಾ ಇಲ್ಲ ಮುಗ್ಧ ಮನಸ್ಸುಗಳಿಗೆ ನೋವಾಗ್ತಿದೆಯಾ ಅನ್ನೋದು ಅಷ್ಟೇ ಮುಖ್ಯ. ನಿನ್ ಗಂಡ ಆಸೆ ಪಟ್ಟಿದ್ದು ನಿನಗೆ ಸಿಕ್ಕೇ ಸಿಗುತ್ತೆ ಆಶಾ. ನೀನ್ ಮಾತ್ರ ಅಲ್ಲ, ನಿನ್ನ ಹಾಗೆ ಮನ್ಸಲ್ಲಿ ನೋವಿಟ್ಕೊಂಡು ಕಟ್ಟುಪಾಡಿಗೆ ಬಲಿಯಾಗ್ತಿರೋ ಪ್ರತಿಯೊಂದು ಹೆಣ್ಮಗಳಿಗೂ ಮಾದರಿಯಾಗಿ ನಿಲ್ಬೇಕು ನೀನು. ಹಾಗಂತ ನಡ್ಕೊಂಬಂದಿರೋ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ನಮ್ಗೆ ಯಾವ ಆಕ್ಷೇಪನೂ ಇಲ್ಲ. ಅದನ್ನು ಯಾರು ಒಪ್ಕೊಳ್ತಾರೋ ಅವ್ರು ಮಾಡಲಿ. ಆದರೆ ನಿನಗೆ ಇದ್ರಲ್ಲಿ ಒಪ್ಪಿಗೆ ಇಲ್ಲ ಅಂದಮೇಲೆ ಯಾಕೆ ಮಾಡಬೇಕು ಅನ್ನೋದಷ್ಟೇ ನಮ್ಮ ವಾದ. ತಗೊಳಮ್ಮ, ಈ ಅರಶಿನ ಕುಂಕುಮ ಹೂವು ಬಳೆ ಎಲ್ಲ ನಿನಗೇನೆ. ನೋಡಮ್ಮ, ವೈಧವ್ಯ ಅನ್ನೋದು ಪಟ್ಟ ಅಲ್ಲ, ಅದು ಹೆಣ್ಣಿಗೆ ಅಂಟಿದ ಮಸೀನೂ ಅಲ್ಲ. ಅದನ್ನ ನೀನು ಸಾಬೀತು ಮಾಡಬೇಕು. ಹೆಂಡತಿ ಸತ್ರೆ ಗಂಡಸು ಇನ್ನೊಂದು ಮದುವೆ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡ್ತಾನೆ. ಅವನು ಹೇಗೆ ಬೇಕೋ ಹಾಗಿರ್ತಾನೆ. ಅವನ ಲೈಫ್ ಸ್ಟೈಲಲ್ಲಿ ಒಂದು ಸಣ್ಣ ವ್ಯತ್ಯಾಸನೂ ಆಗೋದಿಲ್ಲ. ಹೀಗಿರುವಾಗ ಗಂಡ ಸತ್ ಕೂಡಲೇ ಒಂದು ಹೆಣ್ಣಿನ ಜೀವನದಲ್ಲಿ ಯಾಕೆಲ್ಲವೂ ಬದಲಾಗಬೇಕು? ಹೆಣ್ಣು ಅವತಾರ ಆಗಬೇಕು, ಆದರೆ ಇನ್ನೊಬ್ಬರ ಅವತಾರಕ್ಕೆ ಅಸ್ತ್ರ ಆಗಬಾರ್ದು. ಅಮ್ಮ ಆಶಾ, ಈ ಅರಶಿನ ಕುಂಕುಮ ಹೂವು ಬಳೆ ಎಲ್ಲ ನಿನಗೆ. ನಮ್ಮ ಗಿರಿ ಅರಿಶಿನ ಕುಂಕುಮ ಭಾಗ್ಯದ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.